ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಇಂಥವೆಲ್ಲ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮೋದಿಜಿಯವ್ರ ಹೆಸರು ನಿಮ್ಮ ಮೋದಿ ಬಗ್ಗೆ ನೀವು ಹೆಸರು ಕೆಡಿಸಿದ್ರಿ. ಅದರಿಂದ ಅವ್ರು ನಮ್ಮಂಥ ಪರಿಸ್ಥಿತಿ ಇವತ್ತು ಪಾಕಿಸ್ತಾನಕ್ಕೆ ಒಳ್ಳೆ ಹೆಸರು ತೋರಿಸ್ತಾ ಇದ್ದಾರೆ. ಅವರು ಜಗತ್ತಿನಲ್ಲಿ ನೀವು ಏಕಾಂಗಿ ಆಗ್ತಾಯಿದ್ರಿ. ಯಾವ ರಷ್ಯಾದ ಕಮ್ಯುನಿಸಮ್ನ ವಿರೋಧ ಮಾಡ್ತಾಯಿದ್ರು, ಇವತ್ತು ಮೋದಿಯವರು ಅನಿವಾರ್ಯವಾಗಿ ರಷ್ಯಾ ಜೊತೆಗೆ ಯಾವ ಕನಿಷ್ಠ ದೇಶ ಅಂತ ಹೇಳ್ತಾ ಇದ್ದಾರೆ ಚೀನಾದ ಕಡೆಗೆ ಇವತ್ತು ಮೋದಿಯವರು ಹೊರಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಇಂಥ ದ್ವೇಷ ಯುಕ್ತವಾದಂಥ ಒಂದು ಪ್ಲ್ಯಾನ್ ಮಾಡಿ ರಾಜಕೀಯ ಮಾಡ್ತಾಯಿರೋದು. ಇದರಲ್ಲಿ ಎರಡು ಮಾತೇ ಇಲ್ಲ. ದ್ವೇಷ ವ್ಯಕ್ತಿತ್ವವನ್ನು ಹಾಳು ಮಾಡ್ತಿದ್ದ ದೊಡ್ಡದು ಮಾಡೋದಿಲ್ಲ ಅನ್ನೋದನ್ನು ಇನ್ನಾದರೂ ನಮ್ಮ ಪ್ರಮೋದ್ ಮುತಾಲಿಕ್ ಮತ್ತು ಅವ್ರ ಪಡೆ ಅಥವಾ ರಾಮಸೇನೆ ಪಡೆ ವಿಚಾರ ಮಾಡಬೇಕಾಗಿ ತಿಳ್ಕೊಬೇಕಾಗಿದೆ. ಇಲ್ಲಿ ತಿಕ್ಕಾಡೋದ್ರಿಂದ ಜಗಳಾಡೋದ್ರಿಂದ ನಾವು ನಿಮ್ಮ ಟೀಕೆ ಮಾಡೋದು, ನೀವು ನಮ್ಮ ಟೀಕೆ ಮಾಡೋದು, ವಿಚಾರವಂತರನ್ನ ಪ್ರಗತಿಶೀಲರು ಹೇಗಿದ್ದಾರೆ ಹೀಗಿದ್ದಾರೆ, ವಿಚಾರವಂತರ ಈ ದೇಶ ಹಾಳು ಮಾಡಿದ್ರು ಅನ್ನೋಂಥ ವಿಚಾರ ನೀವು ಬಿಟ್ಬಿಟ್ಟಿರೋದು. ಅದಕ್ಕೆ ನೀವು ಕರೆಯೋದು ನಗರ ನಕ್ಸಲೈಟ್ ಅಂತೇಳಿ, ಕಾಡು ನಕ್ಸಲೈಟ್ ಅಂತೇಳಿ ಮಾಡಿ ಈ ದೇಶ ಮತ್ತಷ್ಟು ದ್ವೇಷ ಹುಟ್ಟುವಂಥ ಕೆಲಸ ಮಾಡೋಕ್ಕಿಂತಲೂ ಸ್ವತಃ ನೀವು ವಿಚಾರ ಮಾಡಿರಿ. ಸಿಂಪಲ್ ಅದ. ಆ ಒಬ್ಬ ಟೀಚರನ್ನು ಟ್ರಾನ್ಸ್ಫರ್ ಮಾಡೋ ಸಲುವಾಗಿ ನೀವು ಇಷ್ಟೆಲ್ಲ ಬಲಿ ಹೆಣಿಬೇಕಾತ. ನೀವು ಒಪ್ಕೊಂಡಿದ್ದಾನೆ ಮಾದರ್ ಅನ್ನೋಂಥ ವ್ಯಕ್ತಿ ಪಾಪ ಒಪ್ಕೊಂಡಿದ್ದಾನೆ ಮಾಡಿ ಸ್ವಲ್ಪ ಸಾಗರ ಅಂತೇಳಿ. ಇದರಿಂದ ಏನಾಯಿತು, ಈಗಾಗಲೇ ಬಿತ್ತರ ಆಗ್ತಾಯಿದೆ. ಇದನ್ನು ಮತ್ತಷ್ಟು ನಿಮ್ಮ ಹೆಸರು ಹಾಳಾಗಿ ಹೋಗ್ತಾ ಇದೆ. ಈಗಾಗಲೇ ನಿಮ್ಗೆ ಹಿಂದೆ ಅನೇಕ ಆರೋಪಗಳಿದ್ದಾವೆ ನಿಮ್ಮ ಮೇಲೆ. ಅದರಲ್ಲೂ ಒಂದಿಷ್ಟು ಏನಪ್ಪ ಅಂತಂದ್ರೆ ಭಾಳ ಕೆಟ್ಟದ ಆರೋಪಗಳು ನಿಮ್ಮ ಮೇಲೆ ಇದ್ದಾವೆ. ನೀವು ಅಲ್ಲಂತ ಹೇಳ್ಬೋದು, ತಳ್ಳಿ ಹಾಕ್ಬೋದು, ಏನೂ ಇರ್ಬೋದು. ಆದರೆ ಈಗೆಲ್ಲ ಕಾರಣ ಇಂಥ ಹಿಂಸೆಯಿಂದ ಹಿಡ್ಕೊಂಡು ಹೋದರೆ, ದ್ವೇಷದಿಂದ ಹಿಡ್ಕೊಂಡು ಹೋದ್ರೆ ಇನ್ನಷ್ಟು ನೀವು ನಾಶ ಆಗೋ ಜೊತೆಗೆ ಜೊತೆಗಾರನ್ನು ನಾಶ ಮಾಡೋ ಜೊತೆಗೆ ಇಡೀ ವ್ಯವಸ್ಥೆ ನಾಶ ಮಾಡೋದು. ಇಲ್ಲಿವರೆಗೆ ಒಂದು ಹೋರಾಟ ಮಾಡಿದ್ರೆ ನೀವು ನಿಮ್ಮದೇ ಅಂತ ಮೋದಿಯವ್ರ ಸರ್ಕಾರದ